2017ಕ್ಕೆ ಹೊಸ ಆಗಮನಕ್ಕೆ ಎಲ್ಲರೂ ಸಂಭ್ರಮದಿಂದ ಕಾಯ್ತಿರುವಂತದ್ದು. ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಈಗಾಗಲೇ ಹೊಸ ಹುಮ್ಮಸ್ಸಿನಲ್ಲಿ ದೇಶದ ಜನರಿದ್ದಾರೆ. ಅದರಲ್ಲಿಯೂ ಬೆಂಗಳೂರಿನಲ್ಲಿ ಹೊಸ ವರ್ಷದ ಉನ್ಮಾದದಲ್ಲಿ ತೇಲಲು ಯುವ ಮನಸ್ಸುಗಳು ಹಾತೊರಿತಿದೆ. ಹೀಗಾಗಿ ಬ್ರಿಗೇಡ್ ರೋಡ್ನಲ್ಲಿ ಜನ ಜಂಗುಳಿ ಹೆಚ್ಚಾಗ್ತಿದೆ. ಹಂತ ಹಂತವಾಗಿ ಜಗ ಮಗಿಸುವ ವಿದ್ಯುತ್ ದೀಪಾಲಂಕಾರಗಳು ಒಂದು ಕಡೆ ಆದ್ರೆ ಈಗಾಗಲೇ ಹಂತ ಹಂತವಾಗಿ ಜನ ಅಲ್ಲಿಗೆ ಜೊತೆ ಆಗ್ತಿದ್ದಾರೆ ಅನ್ನುವಂಥದ್ದು. ಕಳೆದ ಕೆಲವು ವರ್ಷಗಳಿಂದ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹೊಸ ವರ್ಷದ ಸಂಭ್ರಮಕ್ಕೆ ಕಳೆ ಬಂದಿರಲಿಲ್ಲ. ಆದ್ರೆ ಈ ವರ್ಷ ಅಲ್ಲಿ ಹೊಸ ಹುಮ್ಮಸ್ಸಿದೆ, ಹೊಸ ಜೋಡಿಗಳಿದ್ದಾರೆ, ಹೊಸ ಮನಸ್ಸುಗಳಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಅಲ್ಲಿನ ವಾತಾವರಣವನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಅನ್ನುವಂಥದ್ದು. ಬೆಂಗಳೂರಿನ ಬ್ರಿಗೇಡ್ ರಸ್ತೆಯ ಚಿತ್ರಣವನ್ನ ನಾವಿಲ್ಲಿ ನೋಡ್ತಿರುವಂತಹದ್ದು. ಈ ಕುರಿತಾಗಿ ಇನ್ನಷ್ಟು ಅಲ್ಲಿನ ಸಂಭ್ರಮವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತು, ಬ್ರಿಗೇಡ್ ರೋಡ್ ಹೇಗಿದೆ? ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಯುವ ಮನಸ್ಸುಗಳು ಯಾವ ರೀತಿಯಾಗಿ ಅಲ್ಲಿ ಸಜ್ಜಾಗಿದೆ? ಬ್ರಿಗೇಡ್ ರೋಡ್ ನ ಚಿತ್ರಣವನ್ನ ನಮಗೆ ಕೊಡೋದಾದ್ರೆ. ಎಸ್ ರಾಘವೇಂದ್ರ, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬ್ರಿಗೇಡ್ ರೋಡ್ ಸಾಕಷ್ಟು ಯುವಕರಿಂದ ಕೂಡಿದ್ದು ಹೊಸ ವರ್ಷನ ಸ್ವಾಗತ ಮಾಡೋಕೆ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಹಳೆ ವರ್ಷಕ್ಕೆ ಗುಡ್ ಬೈ ಹೇಳುತ್ತಾ ಹೊಸ ವರ್ಷನ ಸ್ವಾಗತ ಮಾಡೋಕೆ ಸಾಕಷ್ಟು ತುದಿಗಳ ನಿಂತಿದ್ದಾರೆ. ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಯುವತಿಯರು ಈ ಯಾಕಂದ್ರೆ ಏನು ನೋಟ್ ಬ್ಯಾನ್ ಇದ್ರೂ ಕೂಡ ಸಾಕಷ್ಟು ಜನ ಯುವತಿಯರು ಏನು ಈ ಒಂದು ಕ್ಯಾಶ್ಲೆಸ್ ವ್ಯವಹಾರ ಮಾಡುವ ಮೂಲಕ ಸಾಕಷ್ಟು ಕ್ರೌಡ್ ಅನ್ನ ಕೂಡುವ ಮೂಲಕ ಈ ಒಂದು ಸಂಭ್ರಮಾಚರಣೆ ಮಾಡಿರುವಂತದ್ದು. ಏನು ತಮ್ಮ ಒಂದು ಹಳೆ ನೆನಪುಗಳನ್ನ ಮಾಚುತ್ತಾ ಮರೆಮಾಚುತ್ತಾ ಹೊಸ ವರ್ಷವನ್ನ ಸ್ವಾಗತ ಮಾಡೋಕೆ ಈಗಾಗಲೇ ಬ್ರಿಗೇಡ್ ರೋಡ್ನಲ್ಲಿ ಸೇರಿಕೊಂಡಿದ್ದಾರೆ. ಕುಣಿದು ಕುಪ್ಪಳಿಸುವ ಮೂಲಕ 2017ರನ್ನ ಸ್ವಾಗತ ಮಾಡ್ತಿದ್ದಾರೆ. ನಾವು ನೋಡ್ತಾ ಇರ್ಬೋದು ಪಡ್ಡೆ ಹೈಕ್ಗಳು ಸಾಕಷ್ಟು ಖುಷಿಯಲ್ಲಿ ಜೋಶ್ನಲ್ಲಿ ಈ ಒಂದು ಹೊಸ ವರ್ಷವನ್ನ ಸ್ವಾಗತ ಮಾಡ್ತಿರುವಂತದ್ದು. ರಾಘವೇಂದ್ರ, ಇನ್ನು ಈ ನೋಟ್ ಬ್ಯಾನ್ ಇಂದಾಗಿ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ರು. ಆದ್ರೆ ಕ್ಯಾಶ್ಲೆಸ್ ವ್ಯವಹಾರದಿಂದಾಗಿ ಸಾಕಷ್ಟು ನೋಟ್ ಬ್ಯಾನ್ ನ ಬಿಸಿ ಈ ಒಂದು ಸಂಭ್ರಮಾಚರಣೆಗೆ ಬಿದ್ದಿಲ್ಲ ಅಂತಾನೆ ಹೇಳ್ಬೋದು. ರಾಘವೇಂದ್ರ, ಎಸ್ ಮುತ್ತಪ್ಪ, ಅಲ್ಲಿರುವ ಹತ್ತಿರದಲ್ಲಿರುವವರನ್ನ ಮಾತಾಡಿಸೋದಾದ್ರೆ ಏನ್ ಹೇಳ್ತಾರೆ? ಹೊಸ ವರ್ಷಕ್ಕೆ ಅವರ ನಿರೀಕ್ಷೆ ಏನು? ಯಾವ ರೀತಿಯಾಗಿ ಅವರು ಸಂಭ್ರಮಿಸೋದಕ್ಕೆ ಬ್ರಿಗೇಡ್ ರೋಡ್ಗೆ ಬರೋದಕ್ಕೆ ಏನ್ ಕಾರಣ? ಅವ್ರನ್ನ ಕೇಳಬಹುದಾ? ಈಗಾಗಲೇ ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಸರ್. ಈ ಬಾರಿ ನೀವು ಹೊಸ ವರ್ಷವನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ಕೊಂತಿದ್ರ? ಬಂದು ಫಸ್ಟ್ ಟೈಮ್ ಬಂದೀವಿ ಸರ್. ಫಸ್ಟ್ ಟೈಮ್ ಬ್ಯಾಚುಲರ್ ಇದೆ ಲಾಸ್ಟ್, ಅದಕ್ಕೆ ಎಂಜಾಯ್ ಮಾಡಕ್ ಬಂದೀವಿ ಸರ್. ಅಲ್ಲ, ಯಾಕೆ ಬ್ರಿಗೇಡ್ ರೋಡ್ಗೆ ಯಾಕೆ ಬಂದ್ರಿ? ಬ್ರಿಗೇಡ್ ರೋಡ್ ಏನೋ ಸ್ಪೆಷಲಿಸ್ಟ್ ಏನೋ ಇದೆಯಾ? ಎಂಜಿ ರೋಡ್ ಬೆಂಗಳೂರಿಗೆ ನಂಬರ್ 1, ಸೊ ಅದಕ್ಕೆ ಬಂದೀವಿ ಸರ್ ಸೆಲೆಬ್ರೇಟ್. ಥ್ರೂಔಟ್ ಇಂಡಿಯಾಲಿ ಇಂಥ ಒಂದು ಪ್ಲೇಸ್ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಾನು ಡೆಲ್ಲಿಯಲ್ಲಿ ಇದ್ದೆ, ಬಾಂಬೆಯಲ್ಲಿ ಇದ್ದೆ ಎಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಒಂಥರ ಸ್ಪೆಷಲ್ ಅಟ್ರಾಕ್ಷನ್ ದ ವೇ ವಿ ದ ಸಿ ಹಿಯರ್. ಸೊ ಇದೇನಾಗುತ್ತೆ ಅದರ್ ದನ್ ಈ ಪಬ್ ಇದೆಲ್ಲಕನ್ನ ಈ ಆಂಬಿಯನ್ಸ್ ನಮಗೆ ಒಂಥರ ಉತ್ಸಾಹ. ಹೊಸ ವರ್ಷಕ್ಕಿಂತ ಇವಾಗೇ ನಾವು ಎಂಜಾಯ್ ಮಾಡ್ತಿದ್ದೆ ಆ ಪಲ್ಸ್. ಸರ್, ನೋಟ್ ಬ್ಯಾನ್ ಇಂದ ಭಾರಿ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ಜನಗಳಿಗೆ ಭಾರಿ ತೊಂದರೆ ಆಗ್ತಿದೆ. ಆದ್ರೂ ಕೂಡ ಜನಗಳು ವರ್ಷನ ಖುಷಿಯಾಗಿ ಆಚರಿಸ್ತಿದ್ದಾರೆ. ಇದು ಇವರ ಮಾತು. ಏನಂದ್ರೆ ಎಲ್ಲಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಿದ್ರು ಕೂಡ ನಮ್ಮೂರು ನಮ್ಗೆ ಚಂದ ಅಂತ ಈಗಾಗಲೇ ಸಾಕಷ್ಟು ಜನ ಬ್ರಿಗೇಡ್ ರೋಡ್ ಹತ್ತ ಹೆಜ್ಜೆ ಹಾಕಿರುವಂತದ್ದು. ಜೊತೆಗೆ ಕೂಡ ನಮ್ಮ ಮೇಲೆ ಯಾವುದೇ ಎಫೆಕ್ಟ್ ಹೇಳ್ತಿದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ಮುತ್ತು. ನೀವು ಕೂಡ ಎಂಜಾಯ್ ಮಾಡಿ. ಬ್ರಿಗೇಡ್ ರೋಡ್ ನ ಭಾಗ್ಯ ನಿಮಗೆ ಲಭಿಸಿರುವಂತದ್ದು. ಎಂಜಾಯ್ ಯುವರ್ ಸೆಲ್ಫ್ ಅಂಡ್ ಅಲ್ಲಿಯ ನೆರೆದವರಿಗೂ ಕೂಡ ನಾವು ಶುಭಾಶಯವನ್ನು ಹೇಳ್ತೀವಿ. ಒಟ್ಟಾರೆಯಾಗಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಸಂಪೂರ್ಣವಾಗಿ ಜಗಮಗಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಅಲ್ಲಿಗೆ ಬಂದಿದ್ದಾರೆ ಅನ್ನುವಂಥದ್ದು. ಹಂತ ಹಂತವಾಗಿ ಈಗಲೂ ಕೂಡ ಜನ ಅಲ್ಲಿಗೆ ಬರ್ತಿದ್ದಾರೆ ಅನ್ನುವಂಥದ್ದು ಮತ್ತು ಈಗಾಗಲೇ ಭದ್ರತೆಗೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಹಾಗಾಗಿ ಕಳೆದ ಕೆಲವು ವರ್ಷಗಳಿಂದ ಕಳೆದು ಹೋಗಿದ್ದ MG ರೋಡ್ ಮತ್ತು ಬ್ರಿಗೇಡ್ ರಸ್ತೆಯ ಸಂಭ್ರಮ ಈ ಬಾರಿ ಕಾಣಿಸ್ತಿದೆ ಅನ್ನುವಂಥದ್ದು. ಅದರಲ್ಲಿಯೂ ಮುಖ್ಯವಾಗಿ ನೋಟ್ ಬ್ಯಾನ್ ನ ಎಫೆಕ್ಟ್ ಯಾವ ಮೂಲೆಯಲ್ಲಿಯೂ ಕೂಡ ಅಲ್ಲಿ ಕಾಣಿಸ್ತಿಲ್ಲ ಅನ್ನುವಂಥದ್ದು ವಿಶೇಷ. ಹೀಗಾಗಿ ಈ ಭಾಗದಲ್ಲಿ ನೆರೆದಿರುವ ಎಲ್ಲರೂ ಕೂಡ ಹೊಸ ವರ್ಷಕ್ಕೆ ಹೊಸದೇ ರೀತಿಯಾದಂತಹ ಸಂಭ್ರಮದಲ್ಲಿ ಹುರುಪಿನಲ್ಲಿ ಬೆಂಗಳೂರಿನ ಬ್ರಿಗೇಡ್ ಮತ್ತು MG ರಸ್ತೆಯಲ್ಲಿ ಸೇರಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೇರವಾಗಿ ಕಾಣಿಸ್ತಿರುವಂಥದ್ದು.